ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ವಿಧಾನಸಭೆಯಲ್ಲಿ ಇವತ್ತು ಈ ಗೊಬ್ಬರ ಕೊರತೆ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ಅದರಲ್ಲೂ ಕೂಡ DCM DK ಹಾಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ನಡುವೆ ಭಾರಿ ಜಟಾಪಟಿ ನಡೆದು ಹೋಗಿದೆ. ಅಸಮರ್ಥ ಸರ್ಕಾರ ಅಂತ ಹೇಳಿ ಅಶ್ವಥ್ ನಾರಾಯಣ್ ಕೆಂಡ ಕಾರ್ತಾರೆ. ಇದಕ್ಕೆ DCM DK ಶಿವಕುಮಾರ್ ಅವರು ಏಕವಚನದಲ್ಲಿ ನೀನು ಅಸಮರ್ಥ ಅಂತ ಹೇಳ್ತಾರೆ. ಅಸಮರ್ಥ ಆಗಿದ್ದಕ್ಕಲ್ಲಿ ಕೂರಿಸಿದ್ದಾರೆ ಅಂತ ಗುಡುಕ್ತಾರೆ. ಕೊಲೆಗಟ್ಟುಗ ಭ್ರಷ್ಟಾಚಾರ ಸರ್ಕಾರ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರೆ ನೀನು ಭ್ರಷ್ಟಾಚಾರದ ಪಿತಾಮಹ ಅಂತ ಕೌಂಟರ್ ಕೊಡ್ತಾರೆ. ಹೀಗೆ ದೊಡ್ಡ ಗಲಾಟೆನೆ ನಡೆದಿದೆ. ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ ಏನೆಲ್ಲ ಹೇಳ್ತಿರೋ ನಿಮ್ಗೆ ಯಾವ ನೈತಿಕತೆ ಇದೆ? 1 ರೂಪಾಯಿ ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಸತ್ಯ ಕೈ ಆಗಿರುತ್ತೆ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು, ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಾಗಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದಲ್ಲಿ? ಯಾರು? ನಾವು ಹೇಳಿಲ್ಲ, ನಾವು ಹೇಳಿಲ್ಲ ಬೇಡ, ನಾವು ಹೇಳಿಲ್ಲ ಬೇಡ, ನಾವು ಹೇಳಿಲ್ಲ ಅಂತ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಅಂತ ಗೊತ್ತು ಜನಕ್ಕೆ ಯಾರು ಮಾಡಿ? ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋರು ಯಾರು ಅಂತ ಗೊತ್ತು. ಇಬ್ರು ಕೂಡ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ತೀವ್ರ ಗಲಾಟೆ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಅಶ್ವಥ್ ನಾರಾಯಣ ಯಾವುದೇ ಅಸಂಸದೀಯ ಪದವನ್ನ ಬಳಸಿಲ್ಲ ಅಂತ ಹೇಳಿದ್ರು. ಇಲ್ಲಿಗೆ ಮುಗಿಸಿ ಅಂತ ಹೇಳಿದ್ರು. ಯಾರಾದ್ರೂ ತಪ್ಪು ಪದ ಪ್ರಯೋಗ ಮಾಡಿದ್ರೆ ಕಡತದಿಂದ ತೆಗೆಸಿ ಅಂತ ಕೂಡ ಹೇಳಿದ್ದಾರೆ. ಬಳಿಕ ಕಲಾಪ ಪುನರಾರಂಭವಾದಾಗ ಅಶೋಕ್ DCM DKಗೆ ನೀವು ತಾಳ್ಮೆ ಕಳೆದುಕೊಳ್ಳಬಾರದು, ನೀವು ಇನ್ನೂ ತುಂಬಾ ಮುಂದೆ ಹೋಗೋರಿದ್ದೀರಿ, ಈಗಲೇ ಈ ರೀತಿ ಹೊಡಿಬಡಿ ಭಾಷೆಯನ್ನ ಬಳಸಬಾರದು ಅಂತ DK ಶಿವಕುಮಾರ್ಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಹೇಳ್ಬಾರ್ದು, ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ. ನಮ್ಮ DK ಶಿವಕುಮಾರ್ ಅವರು ಇವತ್ತು ಬಹಳ ಸಂಯಮನ ಹೇಳಿದ್ರು. ಅವರೇ ನನಗೆ ಸಂಯಮನ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋ ಮಾತಾಡಿದ್ರು. ಸಂಯಮ ಕಳ್ಕೊಂಬಾರ್ದು, ಆ ಭಾಷೆ ಪದಗಳನ್ನು ಉಪಯೋಗ ಮಾಡಬಾರ್ದು. ಸುನಿಲ್ ಹೇಳ್ತಾನೆ ಇನ್ನೂ ಭಾಳ ಮುಂದೆ ಹೋಗೋದಿದೆ ಅಂತ. ಇವಾಗೇ ನೀವು ಈ ಭಾಷೆಗಳು ಒಡಿ ಬಡಿ ಅದೆಲ್ಲ ಹೇಳ್ಬಾರ್ದು, ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ. ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರ ನೀವು. ಒಂದು ಸ್ಟೇಜಿಗೆ ಬಂದಿದ್ದೀರಿ, ಅದು ಒಳ್ಳೇದಲ್ಲ. ನೀವು ಆನ್ ರೆಕಾರ್ಡ್ ಹೇಳಿದ್ರೋ ರೆಕಾರ್ಡ್ ಹೇಳಿಲ್ಲೋ ಅದು ಬೇರೆ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಕ್ಯಾರೆಕ್ಟರ್ ಹಂಗೆ. ಈಗ ನೀವು ಇಲ್ಲಿರೋರಿಗೆಲ್ಲ ಒಂದೊಂಥರ ಕ್ಯಾರೆಕ್ಟರ್ ಇದೆ. ಮುಖ್ಯಮಂತ್ರಿಗೆ ಒಂಥರ ಕ್ಯಾರೆಕ್ಟರ್ ಇದೆ. ನೀವು ಮುಖ್ಯಮಂತ್ರಿ ಅಂದ ತಕ್ಷಣ ಅವ್ರದ್ದು ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ನಮ್ಮ ಸುರೇಶ್ ಕುಮಾರ್ ಹೆಸರು ಹೇಳಿ, ನೀವು ಸುರೇಶ್ ಕುಮಾರ್ದೇ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಪರಮೇಶ್ವರ್ ಹೆಸರು ಹೇಳಿ, ಯಾರು ಮಾತಾಡೋದೇ ಇಲ್ಲ. ಪರಮೇಶ್ವರ್ ಅಂದ ತಕ್ಷಣ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದೇ ಸಮಸ್ಯೆ. ಹಂಗೆ ಒಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇರ್ತದೆ. ಆ ಕ್ಯಾರೆಕ್ಟ್ರು ಹಾಗೆ ಪರಮೇಶ್ವರ್ ಮೇಲೆ 1 ಗಂಟೆ ಮಾತಾಡಿದ್ದೇನೆ. ನಾನು ಹೇಳ್ದಲ್ಲ, ಟೀಕೆ ಮಾಡಬೇಕು. ನಾನು ಟೀಕೆ ಮಾಡ್ತೀನಿ, ವೈಯಕ್ತಿಕ ಯಾವತ್ತೂ ನಾನು ಟೀಕೆ ಮಾಡಲ್ಲ. ನಮ್ಮ DK ಶಿವಕುಮಾರ್ ಅವರು MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH